ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಈ ಪೋರ್ಟರಲ್ಲಿ ಈ ಸ್ಕ್ಯಾಮು ಅಂದರೆ ನೀವು ಆಲ್ರೆಡಿ ಟೈಟಲ್ ತಮ್ಮಲ್ಲಿ ನೋಡಿದ್ದೀರಾ. ಈ ಕಸ್ಟಮರ್ಸ್ ಮಾಡುವಂಥ ಸ್ಕ್ಯಾಮ್ ಏನಿದೆ ಇದು ನಿಲ್ತಾ ಇಲ್ಲ ಅಂತ ಹೇಳ್ಬೋದು. ಏನಕ್ಕೆ ಅಂತಂದರೆ ಇವತ್ತು ನನಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಬೆಳಗ್ಗೆ ಡ್ಯೂಟಿ ಮಾಡ್ತಿದ್ದೆ. ಸೊ ಡ್ಯೂಟಿ ಮಾಡ್ತಿದ್ದಾಗ ನನ್ನ ಎಕ್ಸ್ಪೀರಿಯೆನ್ಸ್ ಆಯಿತು. ನಿಮಗೆ ಇಲ್ಲಿ ಸ್ಕ್ರೀನ್ ಶಾಟ್ಸ್ ಹಾಕಿರ್ತೀನಿ. ಇದು ನಡೆದಿದ್ದೆಲ್ಲಪ್ಪ ಅಂದರೆ ಮಹದೇವಪುರ ಹತ್ರ. ನಾನು ಆ್ಯಕ್ಚುಲಿ ಮಹದೇವಪುರ ಒಂದು ಹಾಸ್ಪಿಟಲ್ ಹತ್ರ ನಾನು ಇದನ್ನು ವೀಡಿಯೋ ಮಾಡ್ಕೊಂಡಿದ್ದೆ. ಅನ್ಫಾರ್ಚುನೇಟ್ಲಿ ಟೈಮ್ ಎಷ್ಟು ಬ್ಯಾಡ್ ಇರ್ತದೆ ಅಂತಂದರೆ ನಾವೇನಾದರೂ ಮಾಡಬೇಕು ಅಂದಾಗ ಅದು ಸಮಯ ಕೆಟ್ಟಾಗ ಏನಾಗುತ್ತೋ ಗೊತ್ತಿಲ್ಲ. ಚೆನ್ನಾಗಿ ಒಂದು ಇನ್ಫಾರ್ಮೇಷನ್ ವೀಡಿಯೋ ವಾಯ್ಸ್ ರೆಕಾರ್ಡ್ ಆಗಿರಲಿಲ್ಲ, ಬಟ್ ಅದನ್ನು ವೀಡಿಯೋ ಮಾಡಲೇಬೇಕು ಅಂತ ಅನ್ನಿಸ್ತು. ಇದ್ರ ಬಗ್ಗೆ ನಾನು ಸುಮಾರು ವೀಡಿಯೋಸ್ನ ಮಾಡಿದ್ದೀನಿ. ಯಾವ ರೀತಿ ಸ್ಕ್ಯಾಮ್ ಮಾಡ್ತಾರೆ, ಯಾವ ರೀತಿ ಯಾಮಾರಿಸ್ತಾರೆ. ಸೊ ಹುಷಾರಾಗಿರಿ ಅಂತ ನಾನು ತುಂಬ ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ. ಆದರೂ ಕೂಡ ಈ ಸ್ಕ್ಯಾಮ್ ಅನ್ನೋದು ನಿಲ್ತಾ ಇಲ್ಲ. ಈ ಹೊಸಬ್ರು ಯಾರು ಬರ್ತಾರೋ ಅವರಂತೂ ಖಂಡಿತವಾಗ್ಲೂ ಸ್ಕ್ಯಾಮಲ್ಲಿ ಸಿಗಾಕೊಳ್ಳೋದಂತೂ ಪಕ್ಕ. ಯಾಕಂತಂದರೆ ಒಂದೊಂದು ಟೈಮ್ ನಮ್ಮನ್ನು ನಂಬಿಸ್ಬಿಡ್ತಾರೆ, ಆ ಥರ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಸ್ಕ್ಯಾಮ್ ಬಗ್ಗೆ ನಾನು ತುಂಬ ವೀಡಿಯೋಸ್ನ ಮಾಡಿದ್ದೀನಿ. ಅವರು ಗೊತ್ತಿರೋರು ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಆ್ಯಂಡ್ ಯಾರಾದರೂ ಎಕ್ಸ್ಪೆಷಲಿ ಹೊಸಬ್ರು ಈ ಫೀಲ್ಡ್ಗೆ ಡೆಲಿವರಿ ಜಾಬ್ಗೆ ಆಗಿರ್ಬೋದು, ರ್ಯಾಪಿಡೋ ಮಾಡೋದಕ್ಕೆ ಆಗಿರ್ಬೋದು, ಪೋರ್ಟರ್ ಮಾಡೋಕ್ಕೆ ಆಗಿರ್ಬೋದು, ಆಟೋ ಫೀಲ್ಡ್ಗೆ ಆಗಿರ್ಬೋದು, ಕ್ಯಾಬ್ ಫೀಲ್ಡ್ಗೆ ಆಗಿರಬೇಕು, ಯಾರಾದರೂ ಬರ್ತಾಯಿದ್ರೆ ಅವ್ರಿಗೆ ಈ ವಿಡಿಯೋನ ಫಸ್ಟ್ ಶೇರ್ ಮಾಡಿಬಿಡಿ, ಓಕೆನಾ. ಸೊ ವಿಷಯ ಏನಪ್ಪ ಅಂತಂದರೆ, ಕಸ್ಟಮರು ಒಂದು ರೈಡ್ನ ಬುಕ್ ಮಾಡ್ತಾರೆ. ನಾನು ಬಂದು ಮಾರುತಲ್ಲಿ ಬ್ರಿಡ್ಜ್ ಹತ್ರ ಇರ್ತೀನಿ, ಅಲ್ಲಿಂದ ಮೂವ್ ಆಗ್ತಾ ಇರ್ತೀನಿ. ಅಲ್ಲಿಂದ ಒಂದು ಮಹದೇವಪುರ, ನಿಯರ್ ಬೈ ಮಹದೇವಪುರ ಒಂದು ಹಾಸ್ಪಿಟ್ಲ್ ಇದೆ, ಮೈನ್ ರೋಡ್ ಹತ್ರನೇ, ಟಿನ್ ಫ್ಯಾಕ್ಟ್ರಿಗೆ ಬರೋ ರೋಡಲ್ಲಿ. ಆ ಹಾಸ್ಪಿಟ್ಲಿಂದ ಪಿಕಪ್ ಬರುತ್ತೆ ಮೆಜೆಸ್ಟಿಕ್ಗೆ. 270 ರೂಪಾಯಿ ಬಂದಿರ್ತದೆ, ಪ್ಲಸ್ 30 ರೂಪಾಯಿ ಟಿಪ್ಸು, 300 ರೂಪಾಯಿ ರೌಂಡ್ ಫಿಗರ್ ಆರ್ಡ್ರ್ ಆಗಿರುತ್ತೆ. ಸೊ ಅವ್ರೇನು ಮಾಡ್ತಾರೆ ಅಂತಂದರೆ, ನಾನು ಪಿಕಪ್ ಮಾಡೋಕ್ಕೂ ಮುಂಚೆ ಫೋನ್ ಮಾಡ್ತಾರೆ. ಸರ್ ಒಂಚೂರು ಬೇಗ ಬನ್ನಿ ಅಂತಾರೆ. ನನಗೆ ಆಗಲೇ ಡೌಟ್ ಬರುತ್ತೆ, ಏನಪ್ಪ ಇವ್ರು ಇಷ್ಟು ಬೇಗ ಕರೀತಾ ಇದ್ದಾರೆ ಅಂದರೆ. ಎಕ್ಸೆಪ್ಟ್ ಮಾಡಿದ ತಕ್ಷಣ ಓಕೆನಾ, ಓಕೆ ಮೇ ಬಿ ಏನಾದರೂ ಅರ್ಜೆಂಟ್ ಇರ್ಬೋದು. ಮೆಜೆಸ್ಟಿಕ್ ಅಂದರೆ ಏನಾದರೂ ಟ್ರೈನ್ಗೋ ಇಲ್ಲಾಂತಂದರೆ ಮೇ ಬಿ ಎಲ್ಲ ಹೋಗೋದಿರ್ತದೆ ಬಸ್ಗೋ. ಸೊ ಅದಕ್ಕೆ ಇವರು ಅರ್ಜೆಂಟ್ ಮಾಡ್ತಿದ್ದಾರೆ ಅಂತ ನಾನೇನು ಮಾಡ್ತೀನಿ, ಪಿಕಪ್ಗೆ 2 ಕಿಲೋಮೀಟ್ರ್ ಇರ್ತದೆ, 2 ಕಿಲೋಮೀಟ್ರ್ ಬೇಗ ನಾನು ಅಲ್ಲಿಗೆ ಹೋಗಿ ಕಸ್ಟಮರ್ಗೆ ಕಾಲ್ ಮಾಡ್ತೀನಿ. ಕಾಲ್ ಮಾಡಿದಾಗ ಅವ್ರು ಏನು ಹೇಳ್ತಾರೆ ಅಂತಂದರೆ, ಭಯ್ಯ ಅಲ್ಲಿ ನಾನು ಬರ್ತಾ ಇಲ್ಲ ಅಂದರೆ ಹಿಂದಿಯಲ್ಲಿ ಹೇಳ್ತಾರೆ ಅವರು. ನಾನು ಕನ್ನಡದಲ್ಲಿ ಅದು ನಿಮ್ಗೆ ಅರ್ಥ ಆಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಭಯ ನಾನು ಬರಲ್ಲ, ನನ್ನ ಅಂಕಲ್ ಬರ್ತಾನೆ, ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಬಿಡಬೇಕಾಗುತ್ತೆ ಅಂತ ಅಂತಾರೆ. ಇಟ್ಸ್ ಓಕೆ ಸರ್, ಕರ್ಕೊಂಡು ಹೋಗ್ತೀವಿ, ಬಿಡ್ತೀವಿ, ಆಯಿತು ಅಂತ ಅಂತಾರೆ. ಅವ್ರು ಇದ್ಕೊಂಡು ಸರ್ ಒಂಚೂರು ಅರ್ಜೆಂಟ್ ಐತೆ, ತುಂಬ ಅರ್ಜೆಂಟ್ ಐತೆ, ಅವ್ರು ಬರ್ತಾರೆ, ಅವ್ರಿಗೆ ಕರ್ಕೊಂಡು ಬನ್ನಿ ಅಂತ ಅಂತಾರೆ. ಸರಿ ಸರ್ ಅಂತೀನಿ. ಅದಾದಮೇಲೆ ಭಯ್ಯ ಒಂದು ಹೆಲ್ಪ್ ಮಾಡ್ತೀರಾ ಅಂತ ಅಂತಾರೆ. ಹೆಲ್ಪ್ ಅಂದಿದ ತಕ್ಷಣ ನನಗೆ ಡೌಟ್ ಶುರುವಾಯಿತು. ಯಾಕಂತಂದರೆ ಇದು ನೋಡ್ಬಿಟ್ಟಿದ್ದೀನಿ ನಾನು ಇವೆಲ್ಲ, ಓಕೆನಾ. ಇದು ಇವತ್ತಿನ ಎಕ್ಸ್ಪೀರಿಯೆನ್ಸ್ ಅಲ್ಲ, ನಂದು ಸುಮಾರು ದಿನಗಳ ಎಕ್ಸ್ಪೀರಿಯೆನ್ಸ್ ನನಗೆ. ಇದು ನಾನು ಒಬ್ಬನಿಗೆ ಅಲ್ಲ, ಸುಮಾರು ನಮ್ಮ ಫಾಲೋವರ್ಸ್ ಆಗಿರೋದು ಕೂಡ ಈ ಎಕ್ಸ್ಪೀರಿಯೆನ್ಸ್ ನಾನು ಕೇಳ್ಬಿಟ್ಟಿದ್ದೀನಿ. ಭಯ್ಯ ಒಂದು ಹೆಲ್ಪ್ ಅಂದಾಗ ಡೌಟ್ ಬರುತ್ತೆ. ಬೋಲ ಭಯ್ಯ, ಹೇಳಿ ಭಯ್ಯ ಅಂತೀನಿ ನಾನು. ಭಯ್ಯ ಮೇರಕೋ ಏಕ್ ಹೆಲ್ಪ್ ಚಾಯೆ ಅಂತಾನೆ. ಒಂದು ಹೆಲ್ಪ್ ಬೇಕು ಅಂದಾಗ ನಾನು ಇದ್ಕೊಂಡು ಪಕ್ಕ ಇದು ಸ್ಕ್ಯಾಮ್ ಅನ್ಕೊಂಡು ನಾನು ಏನು ಭಯ್ಯ ಅಂತ ಅಂತೀನಿ. ಭಯ್ಯ ನಮ್ಮ ಅಂಕಲ್ಗೆ ತುಂಬ ಅರ್ಜೆಂಟ್ ಇದೆ, ಒಂದು ತುಂಬ ಅರ್ಜೆಂಟ್ ಜೊತೆಗೆ ಇನ್ನೊಂದು ಟೈಮ್ ಆಗಿಬಿಟ್ಟಿದೆ, ಒಂದು ಅಮೌಂಟ್ ಹಾಕ್ತೀನಿ ನಿಮಗೆ, ನಾನು ಅದನ್ನು ಅವ್ರಿಗೆ ಕೊಟ್ಬಿಡಿ ಅಂತ ಅಂತಾರೆ. ಸರಿ ಸರ್ ಆಯಿತು, ಅವ್ರಿಗೆ ಕ್ಯಾಶ್ ಕೊಡಬೇಕಾ ಫೋನ್ಪೇಗೆ ಹಾಕ್ಬೇಕಾ ಅಂತೀನಿ. ಫೋನ್ಪೇ ಹಾಕು ಅಂತಾನೆ. ನಾನು ಅಲ್ಲೇ ಅವನು ಪಕ್ಕಾ ಸ್ಕ್ಯಾಮರ್ ಅಂತ ಗೊತ್ತಾಗುತ್ತೆ. ಯಾಕಂತಂದರೆ ಅವನೇ ಫೋನ್ಪೇ ಈಗ ನನಗೆ ಹಾಕಿ ನಾನು ಅವ್ರ ಅಂಕಲ್ಗೆ ಹಾಕೋಬೋದ್ಲು ಅವನೇ ಅವ್ರಿಗೆ ಹಾಕ್ಬೋದಲ್ವಾ. ಅವನೇನು ಮಾಡ್ತಾನೆ ಅಂತಂದರೆ 2300 ರೂಪೀಸ್ ಹಾಕ್ತಾನೆ. ನಿಮ್ಗೆ ಇಲ್ಲಿ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ, ಓಕೆನಾ. ಸೊ 2300 ಹಾಕ್ಬಿಟ್ಟು, ಭಯ್ಯ ನೀವು 300 ರೂಪೀಸ್ ತಗೊಳ್ಳಿ, ನೀವು ಇನ್ನು 2000 ಅವ್ರಿಗೆ ಹಾಕ್ಬಿಡಿ ಅಕೌಂಟ್ಗೆ ಅಂತ ಅಂತಾರೆ. ನಾನು ಇದ್ಕೊಂಡು ಫಸ್ಟ್ ಅಂತೀನಿ ನೀವೇ ಆಗ್ಬೋದಲ್ಲ ಅಂದಿದ್ದಕ್ಕೆ, ಭಯ್ಯ ನೆಯ್ಯ ಭಯ್ಯ ಅರ್ಜೆಂಟೇ ಭಯ್ಯ ಅದು ಇದು ಅಂತ ನನ್ನನ್ನು ಲೈಕ್ ಬೇರೆ ಥರ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಾನೆ. ಅದಾದಮೇಲೆ ನಾನು ಇದ್ಕೊಂಡು ಸರಿ ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ, ಭಯ್ಯ ನನಗೆ ಸ್ಕ್ಯಾನರ್ ಕಳಿಸಿ ಅಂತಾನೆ. ಆವಾಗ ಒಂದು ಸ್ಕ್ಯಾನರ್ ಕಳಿಸ್ತಾನೆ. ಅವನು ಕಾಲ್ ಮಾಡೋದೊಂದು ನಂಬರಿಂದ, ಬುಕ್ ಮಾಡಿರೋದೊಂದು ನಂಬರಿಂದ, ಮತ್ತು ಫೋನ್ಪೇ ಸ್ಕ್ಯಾನರ್ ಕಳಿಸಿರೋದು ಒಂದು ನಂಬರ್ದು. ಸೊ ಅದು ಕಳಿಸ್ತಾನೆ. ಅದು ಕಳಿಸಿದ ಮೇಲೆ ನಾನು ಇದ್ಕೊಂಡು ನಾನೇನು ಮಾಡ್ತೀನಿ ಅಂತಂದರೆ, ನನಗೆ ಗೊತ್ತಿತ್ತಲ್ವ ಇದು ಪಕ್ಕ ಇದು ಸ್ಕ್ಯಾಮರ್, ಇದು ನಮ್ಮ ನ್ಯಾಮರ್ಸಕ್ಕೆ ಇದು ಮಾಡ್ತಾ ಇರೋದಂತ. ನಾನೇನು ಮಾಡ್ತೀನಿ, ಅವ್ನು ಕಳಿಸಿರ್ತಾನೆ ಒಂದು ಸ್ಕ್ಯಾನ್ ಅಂದರೆ ನಾನು ಸ್ಕ್ರೀನ್ ಶಾಟ್ ಕಳಿಸ್ತಾನೆ ನನಗೆ ನಾರ್ಮಲ್ ಮೆಸೇಜಲ್ಲಿ ಕಳಿಸ್ತಾನೆ. ಅಂದರೆ ನಾರ್ಮಲ್ ಮೆಸೇಜು ಪ್ಲಸ್ಸು 2 ಸ್ಕ್ರೀನ್ ಶಾಟ್ ಕಳಿಸ್ತಾನೆ ಅವ್ನು ನನಗೆ, ಫೇಕ್ ಫೋನ್ಪೇ ಸ್ಕ್ರೀನ್ ಶಾಟ್ಸು, ಓಕೆನಾ. ನನಗೆ 2300 ಬಂದಿರೋ ಥರ. ನಾನೇನು ಮಾಡ್ತೀನಿ, ಒಂದು ಸ್ವಲ್ಪ ಹೊತ್ತು ಅವ್ನಿಗೆ ಹಂಗೆ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಭಯ್ಯ ಹಂಗೆ, ಭಯ್ಯ ನೀವು ಎಲ್ಲಿರೋದು ಹಂಗೆ ಅಂತ ನನಗೆ ಇನ್ಫಾರ್ಮೇಷನ್ ಕೊಡಲ್ಲ ಅವನು. ಭಯ್ಯ ಜಲ್ದಿ ಬೇಜ ಭಯ್ಯ ಅಂತ ನಾನು ಇದ್ಕೊಂಡು, ಫಸ್ಟ್ ನಿಮ್ಮ ಅಂಕಲೇ ಬಂದಿಲ್ಲ ಭಯ್ಯ, ಇನ್ನೂ ವೆಯ್ಟ್ ಮಾಡ್ತಾಯಿದ್ದೀನಿ, ಫಸ್ಟ್ ನಿಮ್ಮ ಅಂಕಲ್ ಕಳಿಸ್ಕೊಡಿ, ಅದಾದಮೇಲೆ ನಾನು ಕಳಿಸ್ತೀನಿ
ಕಳಿಸ್ತೀನಿ ಹಂಗೆ ಹಿಂಗೆ ಅಂತ ನಾನು ಕೂಡ ಅವನ ಹತ್ರ ಒಂದು ಸ್ವಲ್ಪ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದಾದಮೇಲೆ ಸಡನ್ನಾಗಿ ಅವನು ಕಟ್ ಮಾಡಿಬಿಡ್ತಾನೆ. ಅವ್ನಿಗೆ ಡೌಟ್ ಬಂದು ಮತ್ತೆ ನಾನೇ ಕಾಲ್ ಮಾಡ್ತೀನಿ. ನಾನೇ ಕಾಲ್ ಮಾಡಿಬಿಟ್ಟು ಭಯ್ಯ ಬೇಜಾಗದ್ದೇಕೋ ಅಂತೀನಿ ನಾನು, ಅಂದರೆ ಕಳಿಸಿದ್ದೀನಿ ಅಮೌಂಟ್ನ ಅಂತೀನಿ. ಆವಾಗ ಅವನು ನಾನು ಇಲ್ಲಿ ನಿಮಗೆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡಿ, ನಾನೇನು ಮಾಡ್ತೀನಿ ಅಂದರೆ ಅವ್ನು ನನಗೆ ನಾರ್ಮಲ್ ಮೆಸೇಜ್ ಕಾಪಿ ಮಾಡಿ ಕಳಿಸಿರ್ತಾನಲ್ಲ ಅದನ್ನೇ ನಾನು ಕಾಪಿ ಮಾಡಿ ಮತ್ತೆ ನಾನು ಅವನಿಗೇನೆ ಕಳಿಸ್ಕೊಟ್ಟಿರ್ತೀನಿ. ಅವಾಗ ಅವನು ಒಂದು ಸಿಂಬಲ್ ಕಳಿಸ್ತಾನೆ, ನಗೋ ಸಿಂಬಲ್ ಕಳಿಸ್ತಾನೆ. ನಿಮ್ಗೆ ಇಲ್ಲಿ ಹಾಕಿರ್ತೀನಿ, ನಗೋ ಸಿಂಬಲ್ ಕಳಿಸ್ತಾನೆ. ನನಗೆ ನಗು ತಡ್ಕೊಳಕ್ಕಾಗಲ್ಲ, ನಾನು ನಗ್ಬಿಡ್ತೀನಿ. ಕ್ಯಾವಾಗ ಭಯ್ಯ ಅಮೌಂಟ್ ರಿಸೀವ್ ಆಗಿ ಏನೋ ಅಮೌಂಟ್ ಬಂತಲ್ಲ ನಿಮಗೆ ಅಂದಾಗ ಅವನಿಗೆ ಗೊತ್ತಾಗ್ಬಿಡುತ್ತೆ. ಹಾಂ ಭಯ್ಯ ಆಯ್ ಬಂತು ಅಂದ್ಬಿಟ್ಟು ಕಾಲ್ ಕಟ್ ಮಾಡಿಬಿಡ್ತಾನೆ. ಅದಾದಮೇಲೆ ಅವನಿಗೆ ಮತ್ತೆ ಕಾಲ್ ಮಾಡ್ತೀನಿ. ಕಾಲ್ ಮಾಡಿಬಿಟ್ಟು ಬೈತೀನಿ. ಅವ್ನು ನನಗೂ ಬೈತಾನೆ, ಓಕೆನಾ. ನನಗೂ ಕೆಟ್ಕಡ್ದಾಗ ಬೈತಾನೆ, ನಾನು ಅವ್ನಿಗೆ ಕೆಟ್ಕಡ್ದಾಗ ಬೈತೀನಿ ಅವನಿಗೆ, ಓಕೆ. ಸೀರಿಯಸ್ಲಿ ನೀವು ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಈ ಸ್ಕ್ಯಾಮರ್ಸ್ ಎಷ್ಟು ಧೈರ್ಯವಾಗಿ ಮಾಡ್ತಾ ಇದ್ದಾರೆ ಅಂತಂದರೆ ಈ ಒಂದು ಸ್ಕ್ಯಾಮ್ನ, ಇವ್ರಿಗೆ ಭಯ ಭಕ್ತಿ ಅನ್ನೋದು ಇಲ್ಲ, ಓಕೆ. ಇವ್ರಿಗೆ ನಮಗೆ ಏನಾದರೂ ಇದರಿಂದ ಪ್ರಾಬ್ಲಮ್ ಆಗುತ್ತೆ, ಇಲ್ಲಿ ಇವರು ನಮಗೆ ಥ್ರೆಟ್ ಮಾಡ್ತಾರೆ, ಅಕಸ್ಮಾತ್ ನಮಗೆ ಇವರು ಕಂಪ್ಲೇಂಟ್ ಕೊಡ್ತಾರೆ, ನಮಗೆ ಮುಂದಿನ ದಿನಗಳಲ್ಲಿ ಇದರಿಂದ ನಮಗೆ ತೊಂದರೆ ಆಗುತ್ತೆ ಅನ್ನೋ ಭಯನೇ ಅವ್ರಿಗಿಲ್ಲ. ಯಾಕೆ ಭಯ ಅವ್ರಿಗಿಲ್ಲ ಅಂತಂದರೆ ಗೊತ್ತು, 1000 ರೂಪಾಯಿ 2000 ರೂಪಾಯಿಗೆಲ್ಲ ಯಾರೂ ಕೂಡ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ತೊಗೊಳ್ಳಲ್ಲ, ಅಥವಾ ಎಲ್ಲೂ ಸೈಬರ್ ಕಂಪ್ಲೇಂಟ್ ಮಾಡೋದಕ್ಕೂ ಆಗಲ್ಲ ಮೀನ್ಸ್ ಯಾರೂ ಹೋಗಲ್ಲ, ಧೈರ್ಯ ಮಾಡಲ್ಲ. ಇಷ್ಟಕ್ಕೆಲ್ಲ ಯಾರಪ್ಪ ಹೋಗ್ತಾರೆ ಅನ್ನೋ ಒಂದು ಮೆಂಟಾಲಿಟಿ ಅಂದ್ಬಿಟ್ಟು ಇವರು ಇದನ್ನು ಇದು ಮಾಡೋದು ಈ ಸ್ಕ್ಯಾಮ್ನ. ಸೊ ನಾನು ಬಾಯಿಗೆ ಬಂದಂಗೆ ಬೈತೀನಿ ಅವನಿಗೆ, ಬಾಯಿಗೆ ಬಂದಂಗೆ ಬೈದಾಗ ಅವನು ನನಗೆ ಬೈತಾನೆ, ಓಕೆ. ಸೊ ಅದಾದಮೇಲೆ ನಾನು ಇದನ್ನೆಲ್ಲ ರೆಕಾರ್ಡ್ ಮಾಡ್ಕೊತೀನಿ, ಸೊ ಹಾಕೋಣ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಅದು ವಾಯ್ಸ್ ರೆಕಾರ್ಡ್ ಆಗಿರಲ್ಲ, ಓಕೆ. ಇದನ್ನು ಈ ವಿಡಿಯೋ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ರೈಡರ್ಸ್ ನಾನು ಹೇಳೋದೇನಂತಂದರೆ, ಒಂದೇ ಮತ್ತು ನಾನು ಹೇಳೋದು, ನಾವು ಒಂದು ದಿನ ಎಲ್ಲ ಕಷ್ಟಪಟ್ಟು ದುಡ್ದು, ಓಕೆನಾ, ಒಂದು ದಿನ ಎಲ್ಲ ಕಷ್ಟಪಟ್ಟು ದುಡ್ದು ಇಲ್ಲಿ ನಾವು ದುಡಿಯೋ ದುಡ್ಡೇ ನಮ್ಮ ಹತ್ರ ನಾವು ಸೇವ್ ಆಗಲ್ಲ. ಅಂಥದ್ರಲ್ಲಿ ಇಂಥ ಥರ್ಡ್ ಕ್ಲಾಸ್ ಕಿತ್ತೋದು ನನ್ನ ಮಕ್ಕಳು, ಓಕೆ. ಏನೋ ಒಂದು 1000 ರೂಪಾಯಿ 20 ರೂಪಾಯಿ 30 ರೂಪಾಯಿ 100 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ, ನೀವು ಇದನ್ನು ಅವ್ರ ಕೊಡಿ ಇವ್ರು ಕೊಡಿ ಅಂತಂದರೆ ನಂಬಕ್ಕೆ ಹೋಗಬೇಡಿ, ಓಕೆನಾ. ಯಾವುದೇ ಕಾರಣಕ್ಕೂ. ಮತ್ತು ಇನ್ನೊಂದು ಹೇಳ್ತೀನಿ ನೋಡಿ, ನಿಮಗೆ ಮೇ ಬಿ ಆಸೆ ಹುಡ್ಸ್ಬೋದು, ಸೊ ಯಾವ ಆಸೆಗೂ ಒಳಗಾಗಕ್ಕೆ ಹೋಗಬೇಡಿ. ಆ್ಯಂಡ್ ಈ ರೀತಿ ಯಾರಿಗೂ ದುಡ್ಡು ಕಳ್ಸೋಕ್ಕೆ ಹೋಗಬೇಡಿ. ಅಕಸ್ಮಾತ್ ಇದರಿಂದ ಏನಾದರೂ ಇದಾದರೆ ಕಂಪ್ನಿಯವ್ರಿಗೆ ನಾವು ಟಿಕೆಟ್ ರೈಸ್ ಮಾಡಿ ಕಂಪ್ನಿಯವ್ರ ಹತ್ರ ನಾವು ಕೇಳಿದ್ರೆ ಕಂಪ್ನಿಯವ್ರು ಒಂದೇ ಮಾತಂತಾರೆ, ಸರ್ ಇದಕ್ಕೂ ನಮಗೂ ರೆಸ್ಪಾನ್ಸಿಬಿಲಿಟಿ ನಮ್ಮದಲ್ಲ, ನಾವು ಜಸ್ಟ್ ನಿಮಗೆ ರೈಡ್ ಅಸೈನ್ ಮಾಡ್ತೀವಿ, ಆ ರೈಡ್ನ ನೀವು ಎಕ್ಸೆಪ್ಟ್ ಮಾಡ್ಕೊಂಡು ಡ್ರಾಪ್ ಮಾಡಬೇಕಷ್ಟೇ, ಅವ್ರ ಹತ್ರ ಅಮೌಂಟ್ ತೊಗೊಳ್ಳೋದು ನೀವು ಅವ್ರಿಗೆ ಅಮೌಂಟ್ ಕೊಡೋದು ಅದೆಲ್ಲ ನಮಗೆ ರೆಸ್ಪಾನ್ಸಿಬಿಲಿಟಿ ಅಲ್ಲ ಅಂದ್ಬಿಟ್ಟು ಒಂದೇ ಒಂದು ಮಾತಲ್ಲಿ ಹೇಳಿ ತೆಗೆದು ಬಿಸಾಕ್ತಾರೆ. ಅವ್ರು ಏನು ರೆಸ್ಪಾನ್ಸಿಬಿಲಿಟಿ ತಗೊಳ್ಳಲ್ಲ ಕಂಪ್ನಿಯವರು, ಓಕೆ. ನಾವು ಏನಾದರೂ ಇದನ್ನು ಕಂಪ್ಲೇಂಟ್ ಮಾಡಬೇಕು ಅಂದರೆ ನಾವೇ ಇದು ಮಾಡಬೇಕು. ಇನ್ನು ಇದ್ರ ಬಗ್ಗೆ ನಾನು ಸುಮಾರು ವೀಡಿಯೋಸ್ನ ಮಾಡಿ ಹಾಕಿ ಕಂಪ್ನಿಯವ್ರಿಗೂ ತಿಳಿಸಿದ್ದೀನಿ, ಸರ್ ಇದು ಏನಕ್ಕೆ ಈ ಥರ ಪ್ರಾಬ್ಲಮ್ ಆಗ್ತಿದೆ ಅಂತಂದರೆ ನಮ್ಮ ರೈಡರ್ಸ್ ಡೀಟೇಲ್ಸು ಪರ್ಸನಲ್ ನಂಬರು ಕಸ್ಟಮರ್ಸ್ಗೆ ಹೋಗ್ತಾ ಇರೋದ್ರಿಂದ ಅವರು ಈ ರೀತಿ ಮಾಡ್ತಾ ಇದ್ದಾರೆ. ಈಗ ಲೇಡಿ ಕಸ್ಟಮರ್ಸ್ಗೆ ನಾವೇನಾದರೂ ಕಾಲ್ ಮಾಡಿದ್ರೆ ನಮ್ಮ ನಂಬರ್ ಅವ್ರಿಗೆ ಹೋಗಲ್ಲ, ಅವ್ರ ನಂಬರ್ ನಮಗೆ ಬರಲ್ಲ. ಸೊ ಆ ರೀತಿ ಎಲ್ಲದಕ್ಕೂ ಮಾಡಿ ಅಂತ ನಾನು ಹೇಳ್ತಾ ಇದ್ದೀವಿ. ನಾವು ಸುಮಾರು ವೀಡಿಯೋಗಳನ್ನ ಮಾಡಿ ಹೇಳಿದ್ದೀನಿ, ಬಟ್ ಆದರೆ ಇದಕ್ಕೆ ಕಂಪ್ನಿಯವರು ಯಾವುದೇ ರೀತಿ ರೆಸ್ಪಾನ್ಸಿಬಿಲಿಟಿಗಳನ್ನ ತಗೊತಾ ಇಲ್ಲ, ಅದಕ್ಕೆ ಈ ರೀತಿ ಸ್ಕ್ಯಾಮ್ ಆಗ್ತಾ ಇದೆ. ಆ್ಯಂಡ್ ಇದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ಸ್ ಕೂಡ ಕಂಪ್ನಿಯವರು ಒಂದೊಂದು ಕೊಟ್ಟಿದ್ದಾರೆ, ಈ ರೀತಿ ಆಗುತ್ತೆ ಹುಷಾರಾಗಿರಿ ಅಂತ. ಬಟ್ ಇದು ಸ್ಕ್ಯಾಮ್ ಅಂತೂ ನಿಲ್ತಾ ಇಲ್ಲ. ಬಟ್ ಹುಡುಗರು ಎಚ್ಚೆತ್ಕೊಂತಿದ್ದಾರೆ, ಒಪ್ಕೊತೀನಿ ನಾನು. ಬಟ್ ಹೊಸ್ದಾಗಿ ಬರೋರ ಕತೆ ಏನು, ಹೊಸ್ದಾಗಿ ಬಂದು ಒಂದು ದಿನಕ್ಕಿಂತ ಯಾರಾದರೂ ಒಬ್ಬ ಯಾಮಾರ್ಕೊಂಡ್ರು ಕೂಡ ಅವ್ನು ಕಷ್ಟಪಟ್ಟು ದುಡಿದಿರೋ ದುಡ್ಡು ಹೋಯ್ತಲ್ವಾ. ಸೊ ಕಂಪ್ನಿಯವರೇ ಇದಕ್ಕೇನಾದರೂ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಬೇಕು. ಆ್ಯಂಡ್ ಈ ವಿಡಿಯೋನ ನಾನು ಅಸೋಸಿಯೇಷನ್ಸು ಯಾರು ಈ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ಸ್ ಇದ್ದಾರೆ ನನಗೆ ಗೊತ್ತಿರೋರೆ, ಓಕೆನಾ, ಅವ್ರ ಹತ್ರ ನಾನು ವೀಡಿಯೋ ಮುಖಾಂತರವಾಗಿ ನಾನು ಪರ್ಸ್ನಲಿ ಅವ್ರ ಹತ್ರ ಕೇಳ್ತೀನಿ, ಅದ್ರ ಜೊತೆಗೆ ವೀಡಿಯೋ ಮುಖಾಂತರವಾಗಿ ನಾನು ಕೇಳ್ತಾ ಇದ್ದೀನಿ. ಇದಕ್ಕೆ ನಿಮ್ಮ ಕೈಯಲ್ಲಾದಷ್ಟು ನೀವೇನಾದರೂ ಇದಕ್ಕೆ ಎಫರ್ಟ್ ಹಾಕಿ ಇದಕ್ಕೊಂದು ಹುಡುಗರಿಗೆ ಒಳ್ಳೇದಾಗೋ ಥರ ಏನಾದರೂ ಒಂದು ಕೆಲಸನ ಮಾಡಿ ಅಂತ ನಾನು ಈ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ಸ್ ಏನಿದ್ದಾರೆ ಅವ್ರಿಗೂ ನಾನು ಕೇಳ್ಕೊತೀನಿ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಇದು ಓನ್ಲಿ ಬೈಕ್ ಟ್ಯಾಕ್ಸಿ ಪೋರ್ಟ್ರ್ ಹುಡುಗರಿಗೆ ಮಾತ್ರ ಆಗ್ತಿರೋದಲ್ಲ, ಆಟೋ ರೈಡರ್ಸ್ಗೂ ಆಟೋ ಡ್ರೈವರ್ಸ್ಗೂ ಆಗ್ತಾಯಿದೆ, ಕ್ಯಾಬ್ ಡ್ರೈವರ್ಸ್ಗೂ ಆಗ್ತಾಯಿದೆ. ಸೊ ಎಲ್ಲರಿಗೂ ಆಗ್ತಾಯಿದೆ, ಯಾಕಂದರೆ ನಮ್ಮ ಪರ್ಸನಲ್ ಡೀಟೇಲ್ ಅವ್ರಿಗೆ ಹೋಗ್ತಾ ಇದ್ದಾರೆ, ಕಸ್ಟಮರ್ ಬುಕ್ಕಿಂಗ್ ಮಾಡ್ತಿದ್ದಾರೆ ಅವ್ರಿಗೆ ಹೋಗ್ತಿದೆ, ಆ ರೀಸನಿಂದ. ಸೊ ಇದಾಗಿತ್ತು ಈ ಒಂದು ವಿಡಿಯೋ. ಈ ವಿಡಿಯೋ ಮುಖಾಂತರವಾಗಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ಯಾವುದೇ ರೈಡರ್ ಆಗಲಿ ಸೊ ಆಸೆಗೆ ಒಳಗಾಗ್ದಿರ ನಿಮ್ಮ ಕಷ್ಟ ನಂಬ್ಕೊಂಡು ನಿಮ್ಮ ದುಡ್ದಿರೋಂಥ ದುಡ್ಡನ್ನ ನಂಬ್ಕೊಂಡು ಕೆಲಸ ಮಾಡಿ ಅಂತ ಹೇಳ್ತಾ. ಆ್ಯಂಡ್ ಇಂಥ ಕಿತ್ತೋದು ಕಚಡ ನನ್ನ ಮಕ್ಕಳು ಸುಮಾರು ಇದ್ದಾರೆ, ಒಬ್ಬರಲ್ಲ ಇಬ್ಬರಲ್ಲ, ಬೇರೆ ಬೇರೆ ನಂಬರ್ಗಳಿಂದ ಮಾಡ್ತಾ ಇರ್ತಾರೆ. ಸೊ ಯಾರ ಮೇಲೆ ಕಂಪ್ಲೇಂಟ್ ಮಾಡೋಣ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಆ್ಯಂಡ್ ಇದನ್ನು ಆದಷ್ಟು ಅಸೋಸಿಯೇಷನ್ಸ್ಗೆ ನಾನು ತಲುಪ್ಸೋಕ್ಕೆ ಟ್ರೈ ಮಾಡ್ತೀನಿ. ಅವ್ರೇನು ಆ್ಯಕ್ಷನ್ ತಗೊತಾರೆ ನೋಡೋಣ, ಮುಂದಿನ ವೀಡಿಯೋಗಳಲ್ಲಿ ನಾನು ಅದನ್ನು ನಿಮಗೆ ತಿಳಿಸ್ಕೊಳಕ್ಕೆ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ಈ ಒಂದು ಇನ್ಫಾರ್ಮೇಷನು. ಆದಷ್ಟು ಈ ಒಂದು ಇನ್ಫಾರ್ಮೇಷನ್ನ ರೈಡರ್ಸ್ಗೆ, ಪೋರ್ಟರ್ ಡೆಲಿವರಿ ಪಾರ್ಟ್ನರ್ಸ್ಗೆ ಮತ್ತು ಆಟೋ ಚಾಲಕರಿಗೆ, ಕ್ಯಾಬ್ ಚಾಲಕರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಆದಷ್ಟು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇದೇ ಥರ ವೀಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.